ಬರಲು ಮುಂದಿರುವಂಥ ರಥಕ್ಕೆ ಈಗಾಗಲೇ ಹೂವಿನ ಅಲಂಕಾರವನ್ನು ಮತ್ತಷ್ಟು ಹೆಚ್ಚು ಮಾಡುವಂಥ ಕಾರ್ಯನೂ ಕೂಡ ಮಾಡ್ತಾ ಇದ್ದಾರೆ. ಸರಿಯಾಗಿ 12:30 ಅಥವಾ 1 ಗಂಟೆ ಒಳಗಡೆ ಈ ಮಧ್ಯದಲ್ಲಿ ಧರ್ಮರಾಯ ದೇವಸ್ಥಾನದ ಒಳಭಾಗದಿಂದ 16ನೇ ಬಾರಿ ಕರಗವನ್ನ ಹೊರತಿರುವಂತ ಜ್ಞಾನೇಂದ್ರ ಕುಮಾರ್ ಪೂಜಾರಿ ಅವರು ಏನು ದ್ರೌಪದಿ ಅಮ್ಮವ್ರನ್ನ ಹೊರಗಡೆ ತರ್ತಾರೆ. ಕಳೆದ 2 ದಿನಗಳ ಹಿಂದೆ ಜರುಗಿದಂತ ಹಸಿ ಕರಗ ಏನಿದೆ ಆ ಹಸಿ ಕರಗವನ್ನು ಕೂಡ ಕಣ್ತುಂಬಿಕೊಂಡಿದ್ದಾರೆ ಸಾವಿರಾರು ಭಕ್ತರೆಲ್ಲರೂ ಕೂಡ. ಇವತ್ತು ಜರುಗುವಂತ ಈ ಕರಗ ಏನಿದೆ ಇದು ವಿಶ್ವ ಪ್ರಸಿದ್ಧ ಕರಗ. ಈ ಕರಗ ಆದ್ಮೇಲೆ ಬೆಂಗಳೂರಲ್ಲಿರುವಂತಹ ಹಲವು ದೇವಾಲಯಗಳಲ್ಲೂ ಕೂಡ ಕರಗ ಆಗತ್ತೆ. ಕೆಂಗೇರಿಯಲ್ಲೇ ಆಗತ್ತೆ, ಯಶವಂತಪುರ ಆಗತ್ತೆ, ಹೀಗೆ ಹಲವು ಕಡೆಗೆಲ್ಲ HSR ಲೇಔಟ್ ಸೇರಿದಂತೆ ಬೇರೆ ಕಡೆಗೆ ಹಲವು ಕಡೆಗೂ ಕೂಡ ಕರಗ ಮಹೋತ್ಸವ ನಡೆಯುತ್ತೆ. ಆದ್ರೆ ಇಲ್ಲಿ ನಡೆಯುವಂತಹ ಕರಗ ಮಹೋತ್ಸವನ ನೋಡ್ಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರೆಲ್ಲರೂ ಕೂಡ ಆಗಮಿಸ್ತಾರೆ. 12:30ರಿಂದ 1 ಗಂಟೆಗೆ ಬರುವಂತ ಆ ದ್ರೌಪದಮ್ಮನ ಮೆರವಣಿಗೆ ಏನಿದೆ, ಆ ಕರಗ ಏನಿದೆ, ನಿಮಗೆ ಇಲ್ಲಿರುವಂತಹ ಹಳೇ ಬೆಂಗಳೂರು, ನಿಮಗೆ ಇಲ್ಲಿರುವಂತಹ ಚಿಕ್ಕಪೇಟೆ ಇರ್ಬೋದು, ಅಣ್ಣಮ್ಮ ದೇವಸ್ಥಾನ ಇರ್ಬೋದು, ಮಸ್ತಾನ್ ದರ್ಗಾಕ್ಕೆ ಭೇಟಿ ಕೊಡ್ತಿರ್ಬೋದು, 22 ಕಿಲೋಮೀಟರ್ 12:30ರಿಂದ 1 ಗಂಟೆಗೆ ಹೊರಗಡೆ ಬಂದಂತ ಮೆರವಣಿಗೆ, ಕರಗದ ಮೆರವಣಿಗೆ 22 ಕಿಲೋಮೀಟರ್ ವಾಕ್ ಮಾಡ್ತಾನೆ ನಿಮಗೆ ಇಡೀ ಬೆಂಗಳೂರಿನ ಹಳೇ ಬೆಂಗಳೂರು, ನಿಮಗೆ KR ಮಾರ್ಕೆಟ್ ಇಂದ ಹಿಡಿದು ಅಣ್ಣಮ್ಮ ದೇವಸ್ಥಾನದಿಂದ ಮತ್ತೆ ಲಾಲ್ಬಾಗ್ ಮುಂಭಾಗದಲ್ಲಿರುವಂತ ಕೆರೆ, ಅಲ್ಲಿ ಆ ಕೆರೆಯಿಂದನೂ ಕೂಡ ಮತ್ತೆ ವಾಪಸ್ ಬರೋದು. ಬೆಳಿಗ್ಗೆ 7:30ರಿಂದ 8 ಗಂಟೆವರೆಗೂ ಜರುಗುವಂತ ಈ ವಿಶೇಷವಾದಂತ ಕರಗ ಮಹೋತ್ಸವನ್ನ ಕಣ್ತುಂಬಿಕೊಳ್ಳಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ ಯಾವಾಗ ದೇವಿ ಹೊರಗಡೆ ಬರುತ್ತೆ ಅಂತೇಳಿ. 12:30ರಿಂದ 1 ಗಂಟೆಗೆ ಈ ಮಹೋತ್ಸವದ ಉದ್ಘಾಟನಾ ಕಾರ್ಯಕ್ರಮಕ್ಕೂ ಕೂಡ ಭಾಗಿಯಾಗಲಿಕ್ಕೆ DCM DK ಶಿವಕುಮಾರ್ ಬರುವಂತ ಸಾಧ್ಯತೆ ಹೆಚ್ಚಾಗಿದೆ. CM ಸಿದ್ದರಾಮಯ್ಯ ಅವರು ಈ ಕಾರ್ಯಕ್ರಮಕ್ಕೆ ಬರೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತದೆ. ಇನ್ನುಳಿದಂತೆ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಇನ್ನುಳಿದಂತ ಗಣ್ಯರೇನಿದ್ದಾರೆ ಅವರೆಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ. ಹೋಲ್ಡ್ ಆನ್ ಶರ್ಮಹಂಪಿ. ಹಾಗೇನೆ ಗಂಗಾಧರ್ ಕೂಡ ನಮ್ಮ ಪ್ರತಿನಿಧಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ಈ ಬಾರಿ 10ರಿಂದ 15 ಲಕ್ಷ ಜನ ಈ ಒಂದು ಕರಗ ಮಹೋತ್ಸವವನ್ನು ಕಣ್ತುಂಬಿಕೊಳ್ತಾರೆ ಅನ್ನೋ ಸದ್ಯಕ್ಕಿರುವಂಥ ಮಾಹಿತಿ. ಆಮೇಲೆ ಈ ಕರಗ ಮಹೋತ್ಸವ ನಡೆಯುವಂಥದ್ದೇ ಹಳೆ ಬೆಂಗಳೂರು, ಎಸ್ಪೆಷಲಿ ಬೆಂಗಳೂರಿನ ಪ್ರಮುಖ ಹೃದಯ ಭಾಗ ಆಗಿರುವಂಥದ್ದು. ಅಲ್ಲಿ ಟ್ರಾಫಿಕ್ನ ಬಿಸಿ ಜಾಸ್ತಿ ಆಗಿರುತ್ತೆ. ಈಗಾಗಲೇ ಡೈವರ್ಷನ್ ಮಾಡಿದ್ದಾರೆ, ಅನೇಕ ರಸ್ತೆಗಳ ಕ್ಲೋಸ್ ಆಗಿದೆ. 15 ಲಕ್ಷ ಜನ ಸೇರ್ತಾರೆ ಅಂದಾಗ ಅಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಬೇಕಾಗುತ್ತೆ, CCTV ಕಣ್ಗಾವಲು ಬೇಕಾಗುತ್ತೆ. ಸೊ ಆ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳು ಹೇಗೆ ಆಗ್ತಾ ಇದೆ? ಅರುಣ್, ಖಂಡಿತವಾಗಿಯೂ ಕೂಡ ಈ ಬಾರಿಯ ಐತಿಹಾಸಿಕ ಕರಗ ಮಹೋತ್ಸವಕ್ಕೆ ಪೊಲೀಸರು ಸಕಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಸುಮಾರು ಬರೋಬ್ಬರಿ 2,000 ಪೊಲೀಸರನ್ನು ಈ ಬಾರಿ ಬಂದೋಬಸ್ತ್ಗೆ ನಿಯೋಜನೆ ಮಾಡಿದ್ದಾರೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗಬಾರ್ದು, ಮತ್ತು ರೋಡ್ಗಳಲ್ಲಿ ಟ್ರಾಫಿಕ್ ಆಗುವಂಥದ್ದು ಸಮಸ್ಯೆ ಆಗಬಾರ್ದು ಅಂತ. ಸದ್ಯ ನೋಡ್ಬೋದು ಇಲ್ಲಿ ಈಗಲೇ ಅಂದರೆ ಮಧ್ಯರಾತ್ರಿಗೆ ಕರಗ ಒಂದು ಮಹೋತ್ಸವದ ಒಂದು ಮೆರವಣಿಗೆ ಪ್ರಾರಂಭವಾಗುವಂಥದ್ದು. ಆದರೆ ಈಗಾಗಲೇ ಪೊಲೀಸರು ಸಾಕಷ್ಟು ರೀತಿಯಲ್ಲಿ ಎಲ್ಲ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಇನ್ನು ಕೆಲವೇ ಹೊತ್ತಲ್ಲಿ DCM ಆಗಿರುವಂಥ DK ಶಿವಕುಮಾರ್ ಅವರು ಕೂಡ ಬರ್ತಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇಲ್ಲಿ ಪ್ರಾಬ್ಲಮ್ಸ್ ಆಗಬಾರ್ದು ಅಂತೇಳಿ ಬಂದೋಬಸ್ತನ್ನು ಮಾಡಿಕೊಂಡಿದ್ದಾರೆ. ಮತ್ತೆ ಪ್ರಮುಖವಾಗಿ ರಥೋತ್ಸವವನ್ನು ನೀವು ನೋಡ್ಬೋದು. ರಥೋತ್ಸವದ ಮುಂಭಾಗದ ದೇವಸ್ಥಾನದ ಆವರಣ ಏನಿದೆ, ಈ ಒಂದು ಆವರಣದಲ್ಲಿ ಪೊಲೀಸರು ಜೊತೆಯಲ್ಲಿ ವೀರಕುಮಾರರು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅವರ ಕುಟುಂಬಸ್ಥರನ್ನು ಹೊರತುಪಡಿಸಿದರೆ ಸಾರ್ವಜನಿಕರಿಗೆ ಯಾರಿಗೂ ಕೂಡ ಇನ್ನೂ ಒಳಗಡೆಗೆ ದೇವಸ್ಥಾನದ ಒಳಗಡೆ ಹೋಗಿ ಅವಕಾಶವನ್ನು ಕೊಟ್ಟಿಲ್ಲ. ಯಾಕಂದರೆ ಈ ಒಂದು ಮೆರವಣಿಗೆ ಏನಿದೆ ಅಂದರೆ ಕರಗದ ಬರುವಂತಹ ಪೂಜಾರಿ ಹೊರಗಡೆ ಬರುವಂಥ ಸಮಯ ಏನಿದೆ ಸುಮಾರು ಅದು 1 ಗಂಟೆ ಮೇಲೆ ಸಮಯ, ಮಧ್ಯರಾತ್ರಿ ಆಗುವಂಥದ್ದು. ಈ ನಿಟ್ಟಿನಲ್ಲಿ ಇಲ್ಲಿ ಬೇಕಾದಂಥ ಸಿದ್ಧತೆಗಳನ್ನು ಪ್ಲಾನನ್ನು ಪೊಲೀಸ್ ಅಂದರೆ ಬೇಕಾದಂಥವ್ರು ಅವರು ಅಂದರೆ ಆಡಳಿತ ಮಂಡಳಿ ಟ್ರಸ್ಟ್ ಏನಿದೆ ಅವ್ರ ಜೊತೆ ಪೊಲೀಸರು ಈಗಾಗಲೇ ಚರ್ಚೆಯನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಎಷ್ಟೊತ್ತಿಗೆ ಮೆರವಣಿಗೆ ಹೊರಡುತ್ತೆ ಏನೋ ಅದ್ರ ಬಗ್ಗೆ. ಮತ್ತು ಇಲ್ಲಿ ಪ್ರಮುಖವಾಗಿ ಜಂಟಿ ಪೊಲೀಸ್ ಆಯುಕ್ತರಾದಂಥ ವಂಶೀಕೃಷ್ಣ ಅವರಾಗಿರ್ಬೋದು, ಮತ್ತು ಕೇಂದ್ರ ವಿಭಾಗದ DCP ಆಗಿರುವಂತಹ ಅಕ್ಷಯ್ ಕುಮಾರ್ ಮಚಿಂದ ಅವರು ಕೂಡ ಅಲ್ಲಿ ಬಂದೋಬಸ್ತ್ಗೆ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮತ್ತು ಗೇಟನ್ನು ಕೂಡ ಅವರು ಹಾಕಿರುವಂಥದ್ದು ನೋಡ್ಬೋದು. ದೇವಸ್ಥಾನದ ಆವರಣದಲ್ಲಿ ಇದೇ ಮೊದಲ ಬಾರಿಗೆ ಗೇಟ್ ಕ್ಲೋಸ್ ಮಾಡಿದ್ದಾರೆ. ಅಂದರೆ ಜನ ಸಾಕಷ್ಟು ನಿರೀಕ್ಷೆಗೂ ಮೀರಿದಂಥ ಜನ ಈ ಬಾರಿ ಬರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಬೇಕಾದಂಥ ಪ್ಲಾನ್ಸನ್ನು ಈಗಾಗಲೇ ಮಾಡ್ಕೊಂಡಿದ್ದಾರೆ. ಮತ್ತು ಮೊದಲು ಅಂದರೆ ಹಿಂದೆ ಆದಂಥ ಘಟನೆಗಳೇನಾಗಿತ್ತು ಅದು ಮತ್ತೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಪ್ಲಾನ್ಸನ್ನು ಈ ಬಾರಿ ಮಾಡ್ಕೊಂಡಿದ್ದಾರೆ. ಮತ್ತು ಇಂಪಾರ್ಟೆಂಟ್ ಏನಂತಂದರೆ ಟ್ರಾಫಿಕ್ ಪೊಲೀಸರು ಎಲ್ಲ ರಸ್ತೆಯಲ್ಲೂ ಕೂಡ ಅದರಲ್ಲಿ ಕರಗ ಹೊರಗುವಂತಹ ನಗರಪೇಟೆ ಆಗಿರ್ಬೋದು, ಕುಂಬಾರಪೇಟೆ ಆಗಿರ್ಬೋದು, ತಿಗಳರಪೇಟೆ ಆಗಿರ್ಬೋದು, ಮತ್ತು ಮೈಸೂರು ಬ್ಯಾಂಕ್ ಸರ್ಕಲ್ ಅಭಿನವ ರಸ್ತೆ ಮೂಲಕವಾಗಿ ಕೋಟೆ ಆಂಜನೇಯ ಸ್ವಾಮಿ ತಲುಪುವಂಥದ್ದು, ಮುಂಜಾನೆ ದರ್ಗಾ ಹೋಗುವಂಥ ರಸ್ತೆಗಳೇನಿದೆ ಅವೆಲ್ಲವೂ ಕೂಡ ಪೊಲೀಸರು ಈ ಬಾರಿ ಎಲ್ಲ ಬಂದೋಬಸ್ತನ್ನು ಮಾಡ್ಕೊಂಡಿದ್ದಾರೆ. ರಾತ್ರಿ ಎಲ್ಲ ಇಡೀ ರಾತ್ರಿ ಪೊಲೀಸರು ಮುಫ್ತಿಯಲ್ಲಿ ಇರುವಂಥದ್ದು. ಹೀಗಾಗಿ ಪೊಲೀಸರು ಈ ಬಾರಿ ಕಮಿಷನರ್ ಕೂಡ ಆದಿಯಾಗಿ ಎಲ್ಲರಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ.
ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗಬಾರ್ದು ಅಂತೇಳಿ ಬಹುತೇಕವಾಗಿ 1 ಗಂಟೆಗೆ ರಾತ್ರಿಗೆ ಈ ಒಂದು ಮೆರವಣಿಗೆ ಹೊರಡುವಂಥದ್ದು. ಕೊನೆಗೆ ಬೆಳಗ್ಗೆ ನಾಳೆ 8 ಗಂಟೆಗೆ ಅಂದರೆ ಬೆಳಗ್ಗೆ ಏನು ಟೈಮ್ ಇದೆ ಸುಮಾರು ಒಂದು ಕಬ್ಬನ್ಪೇಟೆ ಮೂಲಕವಾಗಿ ವಾಪಸ್ಸು ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ದೇವಸ್ಥಾನದ ಒಳಗಡೆ ಬರುವವರೆಗೂ ಕೂಡ ಪೊಲೀಸರು ಬಂದೋಬಸ್ತನ್ನು ಮಾಡಿಕೊಂಡಿದ್ದಾರೆ. ಅಲ್ಲಲ್ಲಿ ಕ್ರೌಡ್ ನೋಡ್ಬೋದು ನೀವು, ಇದೇ ರೀತಿಯಾಗಿ ಸುಮಾರು 10 ಲಕ್ಷ 15 ಲಕ್ಷಕ್ಕೂ ಹೆಚ್ಚು ಜನ ಈ ಬಾರಿ ಬರುವಂಥ ಒಂದು ನಿರೀಕ್ಷೆ ಇರುವಂಥದ್ದು. ಹೀಗಾಗಿ ಎಲ್ಲ ರೀತಿಯಾದಂಥ ಆ ಕಡೆ ಈ ಕಡೆ ಬ್ಯಾರಿಕೇಡನ್ನು ಈ ಬಾರಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ ನೋಡ್ಬೋದು ನೀವು. ಎರಡೂ ಬದಿಯಲ್ಲೂ ಕೂಡ ಬ್ಯಾರಿಕೇಡನ್ನು ಹಾಕಿದ್ದಾರೆ. ಅಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ. ಸೆಂಟ್ರಲ್ಲಿ ಅಂದರೆ ಮಧ್ಯಭಾಗದಲ್ಲಿ ಮಾತ್ರ ಜನ ಮೂವ್ಮೆಂಟ್ ಮಾಡುವಂಥ ಕೆಲಸ, ಎಕ್ಸಿಟ್ ಮತ್ತು ಎಂಟ್ರಿಯನ್ನು ಮಾಡಿಕೊಂಡು ಒಂದು ಪ್ಲಾನ್ ಅನ್ನು ಮಾಡಿಕೊಂಡು ಬಂದೋಬಸ್ತನ್ನು ಮಾಡಿಕೊಂಡಿದ್ದಾರೆ. ಒಟ್ಟಾರೆ ಈ ಬಾರಿಯ ಕರಗ ಮಹೋತ್ಸವ ಏನಿದೆ ಅತ್ಯಂತ ವಿಜೃಂಭಣೆ ವೈಭವದಿಂದ ನಡೆಯುವಂಥದ್ದು ಬೆಂಗಳೂರು ಕರಗ. ಈ ಒಂದು ಕರಗ ಮಹೋತ್ಸವದಲ್ಲಿ ಯಾವುದೇ ಅವಘಡ ಸಮಸ್ಯೆಗಳಾಗಬಾರ್ದು. ಯಾಕಂದರೆ ಹಿಂದೆ ಕರಗ ಮಹೋತ್ಸವ ಸಂದರ್ಭದಲ್ಲಿ ಪೂಜಾರಿ ಮೇಲೆ ಒಂದು ಸ್ಫೋಟಕದ ಒಂದು ಕೆಲ ವಸ್ತುಗಳನ್ನು ಹಾಕುವಂಥದ್ದಾಯಿತು. ಹೀಗಾಗಿ ಆ ಸಮಸ್ಯೆಗಳಾಗಬಾರ್ದು. ಮತ್ತು ರಥೋತ್ಸವ ಸಂದರ್ಭದಲ್ಲಾಗಿರ್ಬೋದು ಅಥವಾ ಮೆರವಣಿಗೆ ಸಂದರ್ಭದಲ್ಲಿ ಎಲ್ಲ ರಸ್ತೆಯಲ್ಲೂ ಕೂಡ ಪೊಲೀಸರು ಅಲರ್ಟ್ ಇರಬೇಕು ಅಂತ. ಜೊತೆಯಲ್ಲಿ ಈಗಾಗಲೇ ಅವೆನ್ಯೂ ರಸ್ತೆಯನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ. ಕೇವಲ ಜನ ಬರೋದು ಮಾತ್ರ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು ಅಂಗಡಿ ಮುಗ್ಗಟ್ಟುಗಳನ್ನು ಕೂಡ ಅವೆನ್ಯೂ ರಸ್ತೆಯಲ್ಲಿ ಹಾಕೋಕೆ ಕೊಟ್ಟಿಲ್ಲ, ಬೇರೆ ರಸ್ತೆಯಲ್ಲಿ ಕೂಡ ಬಿಟ್ಟಿದ್ದಾರೆ. ವೆಹಿಕಲ್ಸ್ ಬಂದ್ಬಿಟ್ಟು ಜನ ಬರುವುದು ನಿರಾಳಗಳಿಗೆ ಹೋಗಬೇಕು ಅಂತ ಪ್ರತಿಯೊಬ್ಬರನ್ನು ಕೂಡ ಇಲ್ಲಿ ನೋಡಬಹುದು. ಪೊಲೀಸರು ಪ್ರತಿಯೊಬ್ಬರನ್ನ ಯಾವ ರೀತಿ ಇಲ್ಲಿ ಕಳಿಸ್ತಾ ಇದ್ದಾರೆ ಅಂತ ಪ್ರತಿಯೊಬ್ಬರು ನೋಡಿ ಅವರು ವಾಪಸ್ಸನ್ನು ಇಲ್ಲಿಂದಲೇ ಕಳಿಸ್ತಾರಂಥದ್ದು. ಯಾಕಂದ್ರೆ ಆ ಗೇಟ್ನ ಒಳಭಾಗದೇನಿದೆ ಯಾರನ್ನು ಕೂಡ ದೇವಸ್ಥಾನದ ಒಳಗಡೆ ಬಿಡ್ತಾ ಇಲ್ಲ. ಯಾಕಂದ್ರೆ ಕಳೆದ ಬಾರಿ ಎಲ್ಲರನ್ನೂ ಕೂಡ ಹೋಲ್ಸೇಲ್ ಆಗಿ ಜನರನ್ನು ಹಾಗೆ ಬಿಟ್ಟುಬಿಟ್ಟಿದ್ರು, ಅದು ತುಂಬಾ ಕ್ರೌಡ್ ಆಗಿ ಸಮಸ್ಯೆಗಳಾಗಿತ್ತು. ಹೀಗಾಗಿ ಈ ಬಾರಿ ಜನರನ್ನು ಇನ್ನೂ ಕೂಡ ಒಳಗಡೆ ಬಿಡ್ತಾ ಇಲ್ಲ. ಎಲ್ಲರನ್ನೂ ಕೂಡ ಮಧ್ಯರಾತ್ರಿಗೆ ಒಂದು ಮೆರವಣಿಗೆ ಪ್ರಾರಂಭವಾಗುವಂಥ ನಿಟ್ಟಿನಲ್ಲಿ ಅವರಿಗೆ ಸಮಯಾವಕಾಶ ಕೊಟ್ಟು ಅವರನ್ನು ಕೂಡ ಹೊರಗಡೆ ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಹಿಳಾ ಸಿಬ್ಬಂದಿಗೆ ಒಬ್ಬೊಬ್ಬ ಪಡೆ ಈಗ ನೋಡ್ಬೋದು ನೀವು ದೃಶ್ಯವನ್ನು. ಈಗ ಒಬ್ಬೊಬ್ಬ ಪಡೆಯನ್ನು ಕೂಡ ಇಲ್ಲಿ ಕರ್ಸ್ಕೊತಾ ಇದ್ದಾರೆ. ಅಂದರೆ ಯಾಕಂದರೆ ಇಲ್ಲಿ ಮಹಿಳೆಯರು ಎಲ್ಲರೂ ಕೂಡ ಜಾಸ್ತಿ ಬರೋದ್ರಿಂದ ಒಬ್ಬೊಬ್ಬ ಮತ್ತು ಚೆನ್ನವ ಪಡೆ ಮಹಿಳಾ ಸಿಬ್ಬಂದಿ ಹೋಮ್ ಗಾರ್ಡ್ಸನ್ನು ಹೆಚ್ಚಾಗಿ ಬಳಕೆ ಮಾಡಿದ್ದಾರೆ. ಈ ಒಂದು ಕ್ರೌಡಲ್ಲಿ ಕಳ್ತನ ಆಗುವಂಥದ್ದು, ಮೊಬೈಲ್ ಕಳ್ತನ ಆಗಿರ್ಬೋದು ಮತ್ತು ಒಡವೆಗಳನ್ನು ಕಳ್ತನ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಮುಫ್ತಿಯಲ್ಲಿ CCB ಪೊಲೀಸರು ಕೂಡ ಇರಲಿದ್ದಾರೆ. ಮುಫ್ತಿಯಲ್ಲಿ ಅವರ ಬಗ್ಗೆ ಕೂಡ ನಿಗಾವನ್ನು ವಹಿಸಿ ಪೊಲೀಸರು ಪ್ರತಿಯೊಬ್ಬರ ಬಗ್ಗೆ ಬಂದೋಬಸ್ತನ್ನು ಮಾಡಿಕೊಳ್ಳಿರುವಂಥದ್ದು. ಈ ಮೂಲಕವಾಗಿ ಒಟ್ಟಾರೆ ಈ ಬಾರಿಯ ಆ ಒಂದು ಕರಗ ಮಹೋತ್ಸವದ ಬಂದೋಬಸ್ತ್ ಏನಿದೆ, ಈ ಬಂದೋಬಸ್ತ್ಗೆ ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನ ಪೊಲೀಸರು ಈಗ ಮಾಡ್ಕೊಂಡಿದ್ದಾರೆ. ಮತ್ತೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗದಂತೆ ಎಲ್ಲ ಎಚ್ಚರವನ್ನ ವಹಿಸಿಕೊಂಡಿರುವಂತದ್ದು. ಅರುಣ್. ಓಕೆ ಗಂಗಾಧರ್. ಆಶಿಕ್ ಮುಲ್ಗಿ, ಈ ಬಾರಿ ಬೀದಿ ಬದಿ ವ್ಯಾಪಾರವನ್ನ ಕ್ಯಾನ್ಸಲ್ ಮಾಡಲಾಗಿದೆ ಅನ್ನುವಂಥ ವಿಚಾರ. ಪ್ರತಿಯೊಂದು ಜಾತ್ರೆ ಆಚರಣೆ ಏನೇ ಇದ್ರೂ ಕೂಡ ಎಲ್ಲರಿಗೆ ಸಂಭ್ರಮ ಆಗಿರೋದಿಲ್ಲ. ಕೆಲವೊಬ್ಬರಿಗೆ ಅದು ವ್ಯಾಪಾರ ಆಗಿರುತ್ತೆ, ಅವತ್ತಿನ ಊಟದ ಒಂದು ದಾರಿ ಆಗಿರುತ್ತೆ. ಬಟ್ ಈ ರೀತಿಯಾದಂಥ ಒಂದು ಕ್ರಮ ಆಗಿದೆ. ಈ ಬೀದಿ ಬದಿ ವ್ಯಾಪಾರಸ್ಥರನ್ನ ಬೇರೆ ಕಡೆ ಏನಾದರೂ ಸ್ಥಳಾಂತರ ಮಾಡಲಾಗಿದೆಯಾ? ಬೇರೆ ಕಡೆ ಅವರಿಗೆ ಏನಾದರೂ ಜಾಗವನ್ನು ನಿಗದಿ ಮಾಡಲಾಗಿದೆಯಾ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ? ಹೇಗೆ? ಅರುಣ್, ಪ್ರತಿ ಬಾರಿಯೂ ಕೂಡ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಕರಗೋತ್ಸವ ನಡೆಯುವಂಥ ಸಂದರ್ಭದಲ್ಲಿ SP ರಸ್ತೆಯ ಎರಡೂ ಬದಿಗಳಲ್ಲೂ ಕೂಡ ಬೀದಿ ಬದಿ ವ್ಯಾಪಾರಿಗಳಿಗೆ ಅಂಗಡಿ ವ್ಯವಸ್ಥೆಗಳನ್ನು ಮಾಡಿಕೊಡ್ಲಾಗ್ತಾ ಇತ್ತು. ಆದರೆ ಈ ಬಾರಿ ಪೊಲೀಸ್ ಇಲಾಖೆಯಿಂದ ಯಾವುದೇ ರೀತಿಯಾಗಿರುವಂಥ ಅನುಮತಿ ಬೀದಿ ಬದಿ ವ್ಯಾಪಾರಕ್ಕೆ ಸಿಗದೇ ಇರುವಂಥ ಕಾರಣಕ್ಕಾಗಿ ಸಂಪೂರ್ಣವಾಗಿ ಈ ಒಂದು ರಸ್ತೆ ಬೀದಿ ಬದಿ ವ್ಯಾಪಾರಿಗಳಿಂದ ಮುಕ್ತ ಆಗಿರುವಂಥದ್ದು ದೃಶ್ಯಗಳಲ್ಲೂ ಕೂಡ ನಮಗೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಈ ಒಂದು ಕರಗೋತ್ಸವಕ್ಕೆ ಬರುವಂಥ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಓಡಾಡೋದಕ್ಕೆ ಭಕ್ತರಿಗೆ ಓಡಾಡೋದಕ್ಕೆ ಜಾಗ ಸಾಕಾಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಈ ಬಾರಿ ಎರಡೂ ಬದಿಯಲ್ಲಿರುವಂಥ ಬೀದಿ ಬದಿ ಅಂಗಡಿಗಳನ್ನು ಈಗಾಗಲೇ ಬ್ರೇಕ್ ಹಾಕಿರುವಂಥದ್ದು. ಯಾವುದೇ ರೀತಿಯಾಗಿರುವಂಥ ಅಂಗಡಿಗಳಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಇದರ ಬದಲಿಗೆ ಸಣ್ಣ ಪುಟ್ಟ ವ್ಯಾಪಾರಗಳಿಗೆ ಈ ಒಂದು ತಿಗಳರಪೇಟೆ ಅಥವಾ ಕಾಟನ್ ಪೇಟೆ SP ರಸ್ತೆಯ ಒಳಭಾಗದ ಗಲ್ಲಿ ರಸ್ತೆಗಳೇನಿದ್ದಾವೆ ಅಲ್ಲಿ ಅವಕಾಶ ಮಾಡಿಕೊಡ್ಲಾಗಿದೆ. ಆದರೆ ಅಲ್ಲಿ ಜನಸಂಖ್ಯೆ ಭಾಳ ವಿರಳ ಆಗಿರುವಂಥ ಕಾರಣಕ್ಕಾಗಿ ವ್ಯಾಪಾರಿಗಳ ಸಂಖ್ಯೆಯು ಕೂಡ ಭಾಳ ವಿರಳ ಆಗಿರುವಂಥದ್ದು. ಸೊ ಹೀಗಾಗಿ ಈ ಬಾರಿ ವಿಶೇಷವಾಗಿ ಒಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿರುವಂಥ ಅನಿವಾರ್ಯ ಕಾರಣಕ್ಕಾಗಿ ಈ ರಸ್ತೆಗಳಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಕೊಟ್ಟಿರುವಂಥದ್ದು. ಈಗ ಅದೇ ಜಾಗದಲ್ಲಿ KSRP ತುಕಡಿಗಳನ್ನು ಜೊತೆಗೆ ಅಗ್ನಿಶಾಮಕ ದಳದ ವಾಹನಗಳನ್ನು, ಆಂಬ್ಯುಲೆನ್ಸ್ಗಳನ್ನು ಮತ್ತು ಪೊಲೀಸ್ ಗಸ್ತು ವಾಹನಗಳನ್ನು ನಿಲ್ಲಿಸೋದಕ್ಕೆ ಪೊಲೀಸರು ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. ಸೊ ಇದರ ಜೊತೆಗೆ ಇಡೀ ರಸ್ತೆಯುದ್ದಕ್ಕೂ ಕೂಡ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈ ಬಾರಿ ವಿಶೇಷವಾಗಿ ಏನು ಅಂತಂದರೆ ಮೈಸೂರು ದಸರಾಗೆ ಯಾವ ರೀತಿಯಾಗಿ ಲೈಟಿಂಗ್ಸ್ ಮತ್ತು ಅಲಂಕಾರವನ್ನು
ಬೀದಿಗಳಿಗೆ ಮಾಡಲಾಗುತ್ತೋ ಅದೇ ರೀತಿಯಾಗಿರುವಂಥ ವ್ಯವಸ್ಥೆಯನ್ನು ಇಲ್ಲೂ ಕೂಡ ಮಾಡಿರುವಂಥದ್ದು. ಮುಖ್ಯವಾಗಿ ಧರ್ಮರಾಯಸ್ವಾಮಿ ದೇವಸ್ಥಾನದಿಂದ ಕರಗದ ಪೂಜಾರಿ ಜ್ಞಾನೇಂದ್ರ ಅವರು ಹೂವಿನ ಕರಗವನ್ನು ಹೊತ್ಕೊಂಡು ಎಲ್ಲಿ ಎಕ್ಸಿಟ್ ಆಗ್ತಾರೆ ಅಲ್ಲಿಂದನೇ ಅವರು ಸಾಗುವಂಥ ದಾರಿ ಉದ್ದಕ್ಕೂ ಕೂಡ ಆ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. ಸೊ ಹೀಗಾಗಿ ಈ ಬಾರಿ ಲೈಟಿಂಗ್ ಒಂದು ವಿಶೇಷತೆ. ಆದರೆ ಇದೇ ಒಂದು ಕರಗೋತ್ಸವಕ್ಕೆ ಸುಮಾರು 10 ರಿಂದ 15 ಲಕ್ಷ ಜನಸಂಖ್ಯೆ ಭಕ್ತರು ಬರ್ತಾರೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ವ್ಯಾಪಾರ ವಹಿವಾಟುಗಳನ್ನು ಮಾಡ್ಕೊಳ್ಳೋದಕ್ಕೆ ಏನು ದೂರದ ಊರುಗಳಿಂದ, ಮುಖ್ಯವಾಗಿ ಈ ಒಂದು ಕರಗೋತ್ಸವಕ್ಕೆ ಪಕ್ಕದ ಹೊಸೂರು ಅಂದರೆ ತಮಿಳುನಾಡು ಕೃಷ್ಣಗಿರಿ ಹೊಸೂರು ಭಾಗದಿಂದ ಏನು ವ್ಯಾಪಾರಸ್ಥರು ವರ್ತಕರು ಬರ್ತಾ ಇದ್ರು ಅವ್ರಿಗೆಲ್ಲರಿಗೂ ಕೂಡ ಈ ಬಾರಿ ಬಹಳ ದೊಡ್ಡ ನಿರಾಸೆ ಆಗಿರೋದಂತೂ ನಿಜ. ಅರುಣ್, ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗ್ತೀನಿ ಆಶಿಕ್ ಮೂಲಕ ನಿಮ್ಮಿಂದ. ಥ್ಯಾಂಕ್ ಯು ಸೋ ಮಚ್.